ರಾಜ್ಯ ಬಿಜೆಪಿಗಂತೂ ಮಗ್ಗಲ ಮುಳ್ಳಾಗ್ತಾ ಇರುವಂತದ್ದು ಅಂದ್ರೆ ಯತ್ನಾಳ್ ಅವರು ಸಂಧಾನಕ್ಕೂ ಕೂಡ ಬಗ್ತಾ ಇಲ್ಲ. ನಾಯಕರ ವಿರುದ್ಧವೇ ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಯತ್ನಾಳ್ಗೆ ಬ್ರೇಕ್ ಹಾಕ್ಲಿಕ್ಕೆ ಹೊಸ ರಣತಂತ್ರವನ್ನ ಹೂಡಲಾಗಿದೆಯಾ ಯಡಿಯೂರಪ್ಪನವರಿಂದ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಏನಪ್ಪ ಚಕ್ಮೇಟ್ ಹಾಗಾದ್ರೆ ಯಾವ ರೀತಿಯಾಗಿ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ತಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಯತ್ನಾಳ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತ ತಂತ್ರ ಅಂತ ಹೇಳಲಾಗ್ತದೆ. ರಾಷ್ಟ್ರ ರಾಜಕಾರಣ ಅಂದ್ರೆ ನೆಕ್ಸ್ಟ್ ಬರುತ್ತಲ್ಲ ಲೋಕಸಭೆ ಎಲೆಕ್ಷನ್, ಅದಕ್ಕೆ ನಿಲ್ಲಿಸಬೇಕು ಅಂತ ಬಾಗಲಕೋಟೆಯಿಂದ ಟಿಕೆಟ್ ಕೊಟ್ಟಿಸಿ ಕಣಕ್ಕಿಳಿಸುವಂತ ಸಾಧ್ಯತೆ ಅಂತ ಹೈಕಮಾಂಡ್ ಜೊತೆ ಚರ್ಚಿಸಿದ್ದಾರಂತೆ BS ಯಡಿಯೂರಪ್ಪನವರನ್ನು. ಬಾಗಲಕೋಟೆಯಿಂದ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಈ ಹಿಂದೆ ಅವರು ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿದ್ರು, ಒಂದು 3 ಬಾರಿ ಆಗಿದ್ರು. 96, 99 ಈ ಸಂದರ್ಭದಲ್ಲೆಲ್ಲ ಆಗಿದ್ರು. ಈಗ ಅವರಿಗೆ ಬಾಗಲಕೋಟೆಯಿಂದ ಟಿಕೆಟ್ ಕೊಡಿಸುವಂತ ಒಂದು ಲೆಕ್ಕಾಚಾರ ನಡೆದಿದೆಯಂತೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಹೋಗಿ ಬಂದು ಬೆಂಕಿಯನ್ನ ಮಗ್ಲಲ್ಲಿಟ್ಕೊಂಡಂಗೆ ಅಂತ ಮಾತಾಡ್ತಾರಲ್ಲ, ಆ ರೀತಿಯಾಗಿ ಯತ್ನಾಳ್ ಅವರು ಸ್ಪೆಷಲಿ ಯಡಿಯೂರಪ್ಪನವರ ಫ್ಯಾಮಿಲಿಗೆ ಈ ಮುಂಚೆಯಿಂದಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ, ಮುಜುಗರವನ್ನ ತರ್ತಾ ಇರುವಂಥದ್ದು. ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿ ಒಂದು ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನಗಳು ನಡೀತಾ ಇದೆ ಯಡಿಯೂರಪ್ಪನವರಿಂದ ಅಂತ? ಅಫ್ಕೋರ್ಸ್ ಪೃಥ್ವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 2,000 ಕೋಟಿ ರೂಪಾಯಿ ಕೊಟ್ಟು ಮುಖ್ಯಮಂತ್ರಿ ಹುದ್ದೆನ ಉಳಿಸ್ಕೊಂಡು ಒಂದಷ್ಟು ದಿನ ಅಂತ ಹೇಳಿ ಗಂಭೀರ ಆರೋಪವನ್ನು ಯತ್ನಾಳ್ ಅವರು ಮಾಡಿದ್ರು. ಮತ್ತು ನಿರಂತರವಾಗಿ ಇಡೀ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಸ್ಯಾಡಶಿಯಾಗಿ ಅವರ ಪುತ್ರ ವಿಜೇಂದ್ರ ಅವರು ಭ್ರಷ್ಟಾಚಾರವನ್ನು ಮಾಡಿದ್ರು ಮತ್ತು ಕೋವಿಡ್ ನಲ್ಲಿ 40,000 ಹೆಚ್ಚು ಕೋಟಿಗೂ ಭ್ರಷ್ಟಾಚಾರ ಮಾಡಿದ್ರು. ಭ್ರಷ್ಟಾಚಾರದ ಸಿದ್ದಾಮ್ ಅವರ ಅಪ್ಪ ಮಕ್ಕಳಲ್ಲಿ ಗಂಭೀರ ಆರೋಪ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಇಮೇಜ್ಗೂ ಡ್ಯಾಮೇಜ್ ಆಯ್ತು ಮತ್ತು ವೈಯಕ್ತಿಕವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಎಲ್ಲ ಒಂದ್ ಕಡೆ ಇರಿಸು ಮುಸಾಯ್ತು. ಒಟ್ಟಾರೆ ಅಪ್ಪ ಮಕ್ಕಳಿಗೆ ಯತ್ನಾಳ್ ಅವರು ಮಗ್ಗುರು ಮುಳ್ಳಾಗಿರುವಂತದ್ದು ಮತ್ತು ಇವರ ಭ್ರಷ್ಟಾಚಾರದ ವಿರುದ್ಧ ಪದೇ ಪದೇ ಧ್ವನಿ ಎತ್ತಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ದೊಡ್ಡ ಹೊಟ್ಟೆ ಬಿಡ್ತಾ ಕಾರಣಕ್ಕಾಗಿ ಹೇಗಾದ್ರೂ ಸರಿ ಯತ್ನಾಳ್ ರವರನ್ನ ರಾಜ್ಯ ರಾಜಕಾರಣದಿಂದ ದೆಹಲಿ ರಾಜಕಾರಣಕ್ಕೆ ಸಾಗ ಹಾಕಿದ್ರೆ ಬಹುಶಃ ಯತ್ನಾಳ್ ರವರ ಇರಿಸುಮುಖ ಹೇಳಿಕೆಗಳಿಂದ ಬಚಾವಾಗಬಹುದು ಮತ್ತು ಅವರ ಆರೋಪಗಳಿಂದ ಬಚಾವಾಗಬಹುದು ಮತ್ತು ಅವರನ್ನ ಸಾಗ ಹಾಕೋದ್ರಿಂದ ರಾಜ್ಯ ರಾಜಕಾರಣದ ಮುಖ ಮಾಡಲ್ಲ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡುವಂಥದ್ದು. ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಮುಖಾಂತರ ಇಬ್ಬರು ಕೂಡ ಬಿಜೆಪಿ ಹೈಕಮಾಂಡ್ಗೆ ಬಾಗಲಕೋಟೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಿ, ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಎದ್ದು ಮತ್ತು ಅವರ ಪರವಾಗಿ ಮತ ಹಾಕ್ತಾರೆ, ಗೆಲ್ಲಲಿಕ್ಕೂ ಕೂಡ ಸುಲಭ ಆಗುತ್ತೆ. ಹಾಗಾಗಿ ಅವ್ರನ್ನ ಒಂದ್ ಕಡೆ ಪಟೇಲ್ ಇಲ್ಲಿ ಮುರುಗೇಶ್ ನಿರಾಣಿಯವರು ಕೂಡ ಸೋತಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಆಕಾಂಕ್ಷಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಇವರಿಬ್ಬರಿಗೇನೆ ಫೈಟ್ ಹಾಗಾದ್ರೆ ಟಿಕೆಟ್ಗೆ? ಎಸ್, ಆದ್ರೆ ಅಲ್ಲಿ ನಿರಾಣಿ ಪರವಾಗಿ ಕೂಡ ಒಲವಿರ್ತಕ್ಕಂಥ, ಆದ್ರೆ ಹೈಕಮಾಂಡ್ ಒಪ್ಪಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು, ರೂಪುರೇಷಣೆ ಮಾಡುವಂತದ್ದು. ಆ ಮುಖಾಂತರ ಅವ್ರನ್ನ ದೆಹಲಿ ರಾಜಕಾರಣಕ್ಕೆ ಕಳಿಸಿ ಇಲ್ಲಿಂದ ಅವ್ರನ್ನ ಮುಕ್ತಿ ಮಾಡಬೇಕು. ಆ ಮುಖಾಂತರ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ದೆಹಲಿಗೆ ಅಟ್ಟೋದ್ರಿಂದ ಇವರು ಎಲ್ಲ ಒಂದ್ ಕಡೆ ಸೇಫರ್ ಸೈಡ್ ಆಗುತ್ತೆ ಮತ್ತು ಇವರ ವಿರುದ್ಧ ಮಾತನಾಡ್ಲಿಕ್ಕೆ ಕೂಡ ಅವ್ರಿಗೆ ಅವಕಾಶಗಳಿಲ್ಲ. ಯಾಕಂದ್ರೆ ದೆಹಲಿ ರಾಜಕಾರಣ ಅಂತ ಹೇಳಿದ್ರೆ ಅಲ್ಲಿ ಕಂಟ್ರೋಲ್ಡ್ ಹೈಕಮಾಂಡ್ ಬಳಿ ಇರುತ್ತೆ. ಹಾಗಾಗಿ ಅವರು ಯಾವುದೇ ರೀತಿ ಆರೋಪಗಳನ್ನ ಮಾಡುವಂತದ್ದು, ವಾಗ್ದಾಳಿ ಮಾಡುವಂತದ್ದು ಇರೋದಿಲ್ಲ ಮತ್ತು ನಮ್ಗೆ ಇರಿಸು ಇರೋದಿಲ್ಲ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಇಲ್ಲ ಮತ್ತು ವೈಯಕ್ತಿಕವೂ ಕೂಡ ಡ್ಯಾಮೇಜ್ ಇಲ್ಲ ಎಂಬ ಕಾರಣಕ್ಕಾಗಿ ಅವರನ್ನ ದೆಹಲಿಗೆ ಸಾಗ ಹಾಕ್ಲಿಕ್ಕೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ತಮ್ಮದೇ ಆದ ರೂಪುರೇಷೆಯನ್ನು ಮಾಡ್ತಿರುವಂತ ಈಗಾಗಲೇ ಹೈಕಮಾಂಡ್ ಕೂಡ ಒತ್ತಡವನ್ನು ಹಾಕ್ತಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ ಯಾವ ರೀತಿಯಾದಂಥ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ, ಇದಕ್ಕೆ ಯತ್ನಾಳ್ ಅವರು ಒಪ್ಕೊಳ್ತಾರಾ ಅನ್ನುವಂಥದ್ದನ್ನ. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.